ಗುಂಡ್ಲುಪೇಟೆ ತಾಲೂಕಿನ ಯಡವನಹಳ್ಳಿ ಗ್ರಾಮದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ಗ್ರಾಮ ಘಟಕದ ನಾಮಫಲಕ ಉದ್ಘಾಟಿಸಿ ಅಂಬೇಡ್ಕರ್ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ನಾಮಫಲಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಟಿ.ಆರ್. ವಿದ್ಯಾಸಾಗರ್, ಸರ್ಕಾರಗಳು ಎಲ್ಲಾ ಸೌಲಭ್ಯ ಕೊಡುತ್ತಿದ್ದಾರೆ, ನಾವೇನ್ ಮಾಡೋಣ ಎಂದು ಕೂರದೆ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು. ರಾಜಕಾರಣಿಗಳು ಹಳ್ಳಿಗಳನ್ನ ಉದ್ಧಾರ ಮಾಡುತ್ತೇವೆ ಅಂತ ಹೇಳುತ್ತಾರೆ, ಆದರೆ ಯಾಕೆ ಉದ್ಧಾರ ಮಾಡಿಲ್ಲ? ರೈತರು ವಾಸಿಸುವ ಮನೆಗಳು ಇನ್ನು 300 ವರ್ಷಗಳ ಮನೆಗಳಾಗಿವೆ. ಗ್ರಾಮೀಣ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರು ಕಾಣದ ರಸ್ತೆಗಳು ಹೆಚ್ಚಾಗಿವೆ. ಜನರಿಗೆ ಕುಡಿಯುವ ನೀರಿಲ್ಲ, ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಎಂದು ಬೊಬ್ಬೆ ಹೊಡೆಯುವ ರಾಜಕಾರಣಿಗಳು ದೇಶದಲ್ಲಿ 50 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಎಂದರು. ಗ್ರಾಮದಲ್ಲಿ ಮಹಿಳೆಯರು ಮತ್ತು ನೂರಾರು ರೈತರನ್ನ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಹಸಿರು ಶಾಲು ಹೊದಿಸಿ ಸಂಘಟನೆಗೆ ಬರಮಾಡಿಕೊಂಡ್ರು. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ರೈತರಿಗೆ 50,000 ಕೋಟಿ ರು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ 11ರಂದು ಬೆಳಗಾಂ ಅಧಿವೇಶನ ಚಲೋ ನಡೆಸಲಾಗುತ್ತಿದೆ. ಕನಿಷ್ಠ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುತ್ತಾರೆ. ರಾಜ್ಯದಲ್ಲಿ 224 ಶಾಸಕರು, 28 ಸಂಸದರು ಇದ್ದಾರೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತಪರ ವಿಚಾರಗಳನ್ನ ಮಂಡನೆ ಮಾಡದೆ ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಬೇಕು ಎಂದರು. ನಾವು ರಾಜ್ಯ ಸರ್ಕಾರ 4 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ವರ್ಷಕ್ಕೆ ತೆರಿಗೆ ಮುಖಾಂತರದಲ್ಲಿ. ಅದ್ರಲ್ಲಿ ನಮ್ಮದೇ ದುಡ್ಡು ಜಾಸ್ತಿ ಇರೋದ್ರಲ್ಲಿ ನಮ್ಮದೇ ದುಡ್ಡು. ಅದಕ್ಕೆ ನಾವು ಬೆಳಗಾಂನಲ್ಲಿ 10ನೇ ತಾರೀಕು ನೈಟ್ ಮೈಸೂರು ರೈಲು ಹತ್ತೀವಿ. 11ನೇ ತಾರೀಕು ಬೆಳಗಾಂನಲ್ಲಿ 10 ಲಕ್ಷ ಜನ ಸೇರ್ತಾರ. ಎಷ್ಟು? 10 ಲಕ್ಷ ಜನ. ನೀವು ಕೇಂದ್ರ ಸರ್ಕಾರದವ್ರು 50,000 ಕೋಟಿ ಕೊಡಿ, ರಾಜ್ಯ ಸರ್ಕಾರದವ್ರು 50,000 ಕೋಟಿ ಕೊಡಿ. ನಮ್ಮ ಎಲ್ಲಾ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಆಗಬೇಕು. ನಮ್ಮ ಬೆಳೆಗಳಿಗೆ ಬೆಲೆ ಸಿಗಲಿಕ್ಕೆ ನಮ್ಮ ಹಳ್ಳಿಗಳಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಸಿಟಿವಿ ನ್ಯೂಸ್, ಕುಮಾರ್, ನಂಜನಗೂಡು.